ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈ ದಿನದ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಹಾಗೂ ಇವತ್ತಿನ ದಿನ ವಿಶೇಷತೆಗೆ ಸಂಬಂಧಪಟ್ಟಂತೆ ಗೃಹ ಪ್ರವೇಶದ ವೇಳೆ ಹಾಲನ್ನು ಹೊಕ್ಕಿಸೋದು ಯಾಕೆ ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಈ ಎಲ್ಲ ವಿಚಾರವನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರುಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಮೊದಲಿಗೆ ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋಣ. ಗುರುಗಳೇ, ಈ ದಿನದ ಪಂಚಾಂಗದ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಮಾತೃದೇವೋ ಭವ ಪಿತೃದೇವೋ ಭವ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಬಿದಿಗೆ ಭಾನುವಾರ ರೋಹಿಣಿ ನಕ್ಷತ್ರ ಶಿವನಾಮಯೋಗ ತೈತಿಲೆ ಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಂಡಿದ್ದಾಯ್ತು. ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಫಲ ಇದೆ ಹಾಗೂ ಯಾವ ರಾಶಿಗೆ ಅಶುಭ ಫಲ ಇದೆ, ಅಶುಭ ಫಲ ಇರೋರು ಯಾವ ರೀತಿಯ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋದಾದ್ರೆ? ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾರಥೇನ ದೇವೋ ಜಾತಿ ಭುವನ ವಿಪಶ್ಯನ್. ಓಂ ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ. ಓಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ ನಿಷ್ಕ್ರೀತೋಯಂ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇವತ್ತು ಭಾನುವಾರ ಆಗಿರೋದ್ರಿಂದ ನಾವು ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಆರೋಗ್ಯ ನಮಗೆ ಬೇಕು ಅಂತಾದರೆ ನಾವು ಸೂರ್ಯನಾರಾಯಣನ ಆರಾಧನೆಯನ್ನು ಮಾಡಬೇಕಂತೆ. ಅಂದರೆ ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಮೊದಲನೇದಾಗಿ ಮೇಷರಾಶಿಯಲ್ಲಿರೋರಿಗೆ ಇವತ್ತಿನ ದಿವಸ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಯಾಕೆಂದರೆ ಭಾನುವಾರ ಆಗಿರೋದ್ರಿಂದ ನಾವು ಎಲ್ಲಿ ಹೋಗ್ತೇವೆ? ಹೋಟೆಲಿಗೆ ಹೋಗ್ತೇವೆ. ಅಥವಾ ಆದಷ್ಟು ನಾವು ಹೋಟೆಲಲ್ಲಿ ನಾವು ಊಟ ತಿಂಡಿ ಮಾಡಬೇಕಾದ್ರೆ ಆದಷ್ಟು ಜಾಗ್ರತೆಯಿಂದ, ಯಾಕೆಂದರೆ ಕೆಲವೊಬ್ಬರಿಗೆ ಅನಿವಾರ್ಯ ಆಗಿರ್ತದೆ, ಒಬ್ಬರೇ ಇರ್ತಾರೆ, ಸಮಸ್ಯೆ ಇರೋದರಿಂದ ಇನ್ನು ಹೋಟ್ಲಿಗೆ ಹೋದರೆ ಆದಷ್ಟು ನಾವು ಎಚ್ಚರಿಕೆಯಿಂದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಯಾಕೆಂದರೆ ಹೋಟೆಲ್ಗಳಲ್ಲಿ ಯಾವ ರೀತಿಯಲ್ಲಿ ಅಂದರೆ ನಮಗೆ ಆಹಾರ ಶುದ್ಧಿಯಿಂದ ಇರಬೇಕಾಗ್ತದೆ. ಶುದ್ಧವಾದ ಆಹಾರವನ್ನು ನಾವು ಸ್ವೀಕಾರ ಮಾಡೋದರಿಂದ ನಮ್ಮ ಶರೀರ ಗಟ್ಟಿಮುಟ್ಟಾಗಿರ್ತದೆ, ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಆದ್ದರಿಂದ ಆಹಾರದಿಂದ ನಮಗೆ ವ್ಯತ್ಯಾಸ ಆಗೋದು ಇದೆ ಅಂತ ನಮ್ಮ ಮುಂಚೆ ಗೊತ್ತಾದರೆ ನಾವು ಅದರ ಬದಲಾವಣೆ ಮಾಡ್ಕೊಳ್ಬೋದು. ಯಾವ ರೀತಿ ಆಹಾರ ನಮಗೆ ಬೇಕು ಅಂತ ನಮಗೆ ಗೊತ್ತಿರ್ತದೆ. ನಮಗೆ ಕರಿದಂಥ ಆಹಾರ ಬೇಡ, ಶರೀರಕ್ಕೆ ಬೇಡ, ಆದರೂ ನಾಲಿಗೆಗೆ ಬೇಕು ಅಂತ ನಾವು ತಿನ್ನೋದಲ್ಲ, ಶರೀರಕ್ಕೆ ಬೇಕು ಅಂತ ಯಾವುದು ಬೇಕು ಶರೀರಕ್ಕೆ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಹಾಗೆ ಮಾತು ಸ್ವಲ್ಪ ಕಠಿಣವಾಗಬಹುದು, ಯಾಕಂದರೆ ಮಾತು ಆಡಿದರೆ ಹೋಯಿತು. ಆದಷ್ಟು ನಾವು ಮಾತಾಡಬೇಕು ಅಂದರೆ ವಿಚಾರ ಮಾಡಿ ಆಲೋಚನೆ ಮಾಡಿ ಮಾತಾಡತಕ್ಕಂಥದ್ದು ಇವತ್ತಿನ ದಿವಸ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ಹಣಕಾಸಿನ ತೊಂದರೆ ಬರತಕ್ಕಂತಹ ಸಾಧ್ಯತೆ ಇದೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇದೆ.
ಹಾಗೆ ಕೆಲಸ ಕಾರ್ಯ ಸ್ವಲ್ಪ ಸುಗಮವಾಗಿ ಆಗತಕ್ಕಂಥದ್ದು. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿರೋರಿಗೆ ಶಿರೋಬಾಧೆ, ಸ್ವಲ್ಪ ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು, ತಲೆನೋವು ಬೇರೆ ಬೇರೆ ರೀತಿಯಲ್ಲಿ. ಹಾಗೆ ನಾವು ಆದಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಏನು ಅಂದರೆ ತಲೆನೋವು ಬಂದಿದೆ ಅಂದರೆ ನಾವೇನು ಮಾಡಬೇಕು, ಅದಕ್ಕೆ ಏನು ಜಂಡು ಬಾಂಬ್ ಹಚ್ಕೊಳ್ಳೋದು, ಆದಷ್ಟು ಮಾತ್ರೆ ತಗೊಳ್ಬಾರ್ದು. ಮಾತ್ರೆ ತಲೆನೋವಿಗೆ ತಗೊಳ್ಳೋದಲ್ಲ. ಹಾಗಾಗಿ ಇನ್ನು ಸಂಗಾತಿಯಿಂದ ಸಹಕಾರ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಇರತಕ್ಕಂಥದ್ದು. ಆದ್ದರಿಂದ ದುರ್ಗಾ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ಆರೋಗ್ಯ ಚೇತರಿಕೆ ಆಗತಕ್ಕಂಥದ್ದು, ಅನಗತ್ಯವಾಗಿ ವ್ಯಯ ಆಗತಕ್ಕಂಥದ್ದು. ಇವತ್ತಿನ ದಿವಸ ನಾವು ಸಾಲ ಮಾಡಿಕೊಳ್ಬಾರ್ದು. ಯಾಕೆಂದರೆ ಸಾಲವೇ ಶೂಲಕ್ಕೆ ಕಾರಣ, ಸಾಲ ಮಾಡ್ಕೊಳ್ಬಾರ್ದು. ಹಾಗಾಗಿ ಕೆಲಸದಲ್ಲಿ ಸ್ವಲ್ಪ ಪರಿಶ್ರಮ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರುವವರಿಗೆ ಬುದ್ಧಿಬಲ ಹೇಳತಕ್ಕಂಥದ್ದು ಅನುಕೂಲವಾಗಿರ್ತಕ್ಕ, ಅಂದರೆ ಬುದ್ಧಿ ಸ್ವಲ್ಪ ಚುರುಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಓದಬೇಕು ಹೇಳುವಂಥ ಆಸಕ್ತಿ ಬರತಕ್ಕಂಥದ್ದು. ಹಾಗೆ ಹೆಚ್ಚಿನ ಅನುಕೂಲ ಆಗತಕ್ಕಂಥದ್ದು. ಉನ್ನತ ಶಿಕ್ಷಣದವರಿಗೆ ಇವತ್ತಿನ ದಿವಸ ಚೆನ್ನಾಗಿರತಕ್ಕಂಥದ್ದು. ಮಕ್ಕಳಲ್ಲಿ ಸಾಮರಸ್ಯ ಇರತಕ್ಕಂಥದ್ದು. ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಬರತಕ್ಕಂಥದ್ದು, ಕಾರ್ಯ ಹಾನಿ ಆಗತಕ್ಕಂಥದ್ದು, ಕೃಷಿಕರಿಗೆ ಸ್ವಲ್ಪ ಅನುಕೂಲ ಆಗತಕ್ಕಂಥದ್ದು, ಬಂಧುಗಳಿಂದ ಸಹಕಾರ ಸಿಗತಕ್ಕಂಥದ್ದು, ಹಾಲು ಮಾರಾಟಗಾರರಿಗೆ ಅನುಕೂಲ ಆಗತಕ್ಕಂಥದ್ದು. ಗಣಪತಿಗೆ ಬೆಲ್ಲ ಅರ್ಪಣೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಸಹೋದರಿಯರಿಂದ ಸಹಕಾರ ಸಿಗತಕ್ಕಂಥದ್ದು, ಸೇವಕರಿಂದ ಸಹಾಯ ಸಿಗತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಗತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ಹಾಗೆ ಈಶ್ವರ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ಗುರುಗಳು ನಮಗೆ 6 ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿಸ್ಕೊಟ್ರು. ಇನ್ನು ನೀವು ಗುರುಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನು ಬರ್ಸ್ಕೊಳ್ಬೇಕು, ನಿಮ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡ್ಕೊಳ್ಬೇಕು, ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನು ನಿಗದಿ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ನಿಮ್ಮ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಅಶ್ವತ್ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಸಂಬಂಧಪಟ್ಟಂತೆ ಗೃಹ ಪ್ರವೇಶದ ವೇಳೆ ನಾವು ಹಾಲನ್ನ ಉಕ್ಕಿಸ್ತೀವಿ. ಅದು ಯಾಕೆ ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಗೃಹ ಪ್ರವೇಶದ ವೇಳೆ ನಾವು ಹಾಲನ್ನ ಉಕ್ಕಿಸ್ತೀವಿ, ಅದು ಯಾಕೆ ಅಂತ ತಿಳಿಸ್ಕೊಡೋದಾದ್ರೆ? ಯಾಕೆಂತಂದರೆ ನಮಗೆ ಗೃಹ ಪ್ರವೇಶ ಅದೇ ಹೇಳ್ತದೆ, ಗೃಹವನ್ನು ಪ್ರವೇಶ ಮಾಡತಕ್ಕಂಥದ್ದು. ಯಾವುದು ಗೃಹ ಪ್ರವೇಶ? ನಮ್ಮ ಮನೆಗೆ ಏನು ಬೇಕು ಮುಖ್ಯವಾಗಿ ಬೇಕಾಗಿರತಕ್ಕಂಥ ನಮಗೆಲ್ಲರಿಗೂ ಕೂಡ, ನಮ್ಮ ಮನೆಗೆ ಅಥವಾ ನಮಗೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಯಾವುದು? ಲಕ್ಷ್ಮಿ ಇಲ್ಲದೆ ಯಾವುದೇ ಕೆಲಸ ಆಗೋದೇ ಇಲ್ಲ. ಲಕ್ಷ್ಮಿ ಬೇಕೇ ಬೇಕು. ಲಕ್ಷ್ಮಿಯಿಂದಲೇ ಸರ್ವೇ ಗುಣಾಃ ಕಾಂಚನಂ ಆಶ್ರಯಂತಿ. ಅದಕ್ಕೆ ಒಂದು ಶ್ಲೋಕ ಹೇಳ್ತದೆ, ಯಸ್ಯಾಸ್ತಿ ವಿತ್ತಂ ಸನರಃ ಕುಲೀನಃ ಸ್ವಪಂಡಿತಃ ಸಶ್ರುತವಾನ್ ಗುಣಜ್ಞಃ ಸ ಏವ ವಕ್ತಾ ಸಚ ದರ್ಶನೀಯಃ ಸರ್ವೇ ಗುಣಾಃ ಕಾಂಚನಂ ಆಶ್ರಯಂತಿ. ಯಸ್ಯಾಸ್ತಿ ವಿತ್ತಂ, ಯಾರಲ್ಲಿ ಲಕ್ಷ್ಮಿ ಸಂಪತ್ತು ಹಣ ಇರ್ತದೆಯೋ ಅವನು ಸನರಃ ಕುಲೀನಃ, ಅವನು ಒಳ್ಳೆ ಕುಲವಂತನಂತಾನೆ. ಅವನು ಹೇಗಿದ್ರೂ ಅಡ್ಡಿಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ರೂ ಅಡ್ಡಿಲ್ಲ,
ಅವನಿಗೆ ಸಂಪತ್ತಿದೆ ಅಂತಂದರೆ ಅವನು ಕುಲವಂತನಾಗ್ತಾನೆ. ಸಪಂಡಿತ, ಅವನೇ ಪಂಡಿತನಾಗ್ತಾನಂತೆ. ಅವನಿಗೆ ಒಂದು ಅಕ್ಷರ ಓದ್ಲಿಕ್ಕೆ ಬರದೇ ಹೋದರೂ ಅಡ್ಡಿಲ್ಲ, ಅವನಿಗೆ ಸ್ವಲ್ಪ ಸಂಪತ್ತಿದೆ ಅಂತಾದರೆ ಅವನೇ ಪಂಡಿತ. ಅವನು ಮಹಾಪಂಡಿತ. ಅವನು ಸಶ್ರುತವಾನ್ ಗುಣಜ್ಞ, ಒಳ್ಳೆ ಗುಣಜ್ಞನು ಅಂತಾನೆ. ಅವನು ಗುಣಜ್ಞನಾಗ್ತಾನಂತೆ. ತಿಳಿದವನು ಅಂತ ಕರೆಸ್ಕೊಳ್ತಾನಂತೆ. ಅವನಿಗೇನು ಗೊತ್ತಿಲ್ಲದೆ ಹೋದರೂ ಅಡ್ಡಿಲ್ಲ. ಶತಮೂರ್ಖ ಆದರೂ ಅಡ್ಡಿಲ್ಲ ಅವನು. ಆದರೆ ಹಣ ಒಂದಿದೆ ಅಂತಾದರೆ ಅವನೇ ತಿಳಿದವನು, ಅವನೇ ಮಹಾಪಂಡಿತ. ಅವನೇ ಸಚದರ್ಶನಿ, ತುಂಬ ಸುಂದರಾಂಗನಂತೆ. ಅವನು ಕುರೂಪಿಯಾಗಿದ್ದರೂ ಅಡ್ಡಿಲ್ಲ. ಅವನ ಹತ್ರ ದುಡ್ಡಿದೆ ಅಂತಾದರೆ ತುಂಬ ಸುಂದರಾಂಗ ಅವನು. ಸರ್ವೇ ಗುಣಾ ಕಾಂಚನಂ ಆಶ್ರಯಂತಿ. ಎಲ್ಲ ಗುಣಗಳು ಕೂಡ ಜಗತ್ತಿನಲ್ಲಿ ಏನಿದೆ, ಆ ಸಂಪತ್ತು, ಹಣ ಎಷ್ಟು ಕೋಟಿ ಯಾರ ಹತ್ರ ಇದೆಯೋ ಅಂಥವರಿಗೆ ತುಂಬ ಬೆಲೆ ಜಾಸ್ತಿ. ಇದು ಸುಭಾಷಿತ ಹೇಳತಕ್ಕಂಥದ್ದು ಶ್ಲೋಕ. ಯಾಕೆಂದರೆ ಕಾಲ ಈಗ ಆ ಥರ ಆಗಿಬಿಟ್ಟಿದೆ. ಏನೇ ಬೇಕಾದರೂ ಈಗ ಎಲ್ಲೇ ಹೋಗಲಿ, ಆಸ್ಪತ್ರೆಯಲ್ಲಿ ಪಾಪ ನರಳಾಡ್ತಾ ಅವರು ಪ್ರಾಣ ಬಿಟ್ಟಿರ್ತಾರೆ. ಅವ್ರಿಗೆ ಅವರ ಯಾವುದೇ ರೀತಿಯಲ್ಲಿ ವಾರಸುದಾರರು ಯಾರಿರ್ತಾರೋ ಅಂಥವ್ರಿಗೆ ₹1 ಇರೋದಿಲ್ಲ. ಆ ಒಂದು ಏನೇ ಹೆಣವನ್ನು ಕೊಡಬೇಕು ಅಂತಾದರೂ ಈಗ ಅಷ್ಟು ಕೊಟ್ಟರು ಕೊಡ್ತೇನೆ, ಈ ಥರ ಬಂದುಬಿಟ್ಟದೆ. ಅದು ಬರಬಾರ್ದು. ಯಾಕೆಂದರೆ ನಾವು ಬರಬೇಕಾದ್ರೆ ತಗೊಂಡು ಬರಲಿಲ್ಲ, ಹೋಗಬೇಕಾದ್ರೆ ತಗೊಂಡು ಹೋಗೋದಿಲ್ಲ. ಇಲ್ಲಿದ್ದರೆ ಇಲ್ಲೇ ಕೊಟ್ಟು ಹೋಗೋದೆ, ಇಲ್ಲೇ ಕೊಡಬೇಕು, ಇಲ್ಲೇ ಬಿಡಬೇಕು. ಅಷ್ಟಿದ್ದಾಗ ನಾವು ಮತ್ತೆ ಯಾಕೆ ಸಂಪತ್ತು ಹಾಗಾದ್ರೆ ಯಾಕೆ? ಸಂಪತ್ತು ನಮ್ಮ ಈ ಜೀವನ ನಿರ್ವಹಣೆಗೆ ಬೇಕಾಗ್ತದೆ ಅಷ್ಟೇ, ಬಿಟ್ಟರೆ ಅದಕ್ಕೂ ಜಾಸ್ತಿ ನಮಗೆ ಬೇಡವಂತೆ. ಜಾಸ್ತಿ ಆಗಲಿ ಕಡಿಮೆ ಆಗಲಿ ನಾವು ₹1 ಏನೂ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಜಾಸ್ತಿ ಸಂಪತ್ತು ಮಾಡಿದ್ದೇವೆ ಅಂತ ಜಾಸ್ತಿ ತಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಏನೂ ಮಾಡಲಿಲ್ಲ ಅಂತ ಅದೇನು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ತಗೊಂಡು ಹೋಗೋದು ಯಾವುದು? ಧರ್ಮೋ ಮಿತ್ರಂ ಮೃತಸ್ಯ ಚ. ದಾನ ಧರ್ಮ, ಒಳ್ಳೆಯದು ಕೆಟ್ಟಿದ್ದು, ಇದು ಮಾತ್ರ ನಾವು ತಗೊಂಡು ಹೋಗೋದು. ಅದು ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣೋದೆಲ್ಲ ಬಿಟ್ಟು ಹೋಗೋದೆ. ಕಣ್ಣಿಗೆ ಕಾಣೋದೆಲ್ಲ ಬಿಟ್ಟು ಹೋಗೋದೆ. ಏನೇನು ಕಾಣ್ತದೆಯೋ ಈ ಶರೀರ ನಮಗೆ ಕಣ್ಣಿಗೆ ಕಾಣ್ತದೆ, ಇದು ಬಿಟ್ಟು ಹೋಗೋದೆ. ಆ ಸಂಪತ್ತು ಕಣ್ಣಿಗೆ ಕಾಣ್ತದೆ, ಅದು ಬಿಟ್ಟು ಹೋಗೋದೆ. ಆದರೆ ಆತ್ಮ ಕಣ್ಣಿಗೆ ಕಾಣೋದಿಲ್ಲ. ಆತ್ಮನ್ನು ತಗೊಂಡು ಹೋಗ್ತೇವೆ. ಎಲ್ಲಿ ತಗೊಂಡು ಹೋಗ್ತೇವೆ ನಮಗೆ ಗೊತ್ತಿಲ್ಲ. ಯಾಕಂದರೆ 14 ಲೋಕಗಳು ಇದ್ದಾವೆ. 14 ಲೋಕಗಳಲ್ಲಿ ನಾವು ಎಲ್ಲಿ ತಗೊಂಡು ಹೋಗ್ತೇವೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಈ ಆತ್ಮದ ಜೊತೆಯಲ್ಲಿ ಆ ಕರ್ಮವನ್ನು. ಅದಕ್ಕೆ ನಮಗೆ ಎಲ್ಲ ರೀತಿಯಿಂದ ನಮಗೆ ಬೇಕಾಗಿರತಕ್ಕಂಥದ್ದು ಈ ಜಗತ್ತಿನಲ್ಲಿ ಇರಬೇಕು. ಜಗತ್ತಿನಲ್ಲಿ ಇರಬೇಕು ಅಂದರೆ ನಮಗೆ ಲಕ್ಷ್ಮಿ ಬೇಕೇ ಬೇಕು. ಅದಕ್ಕಾಗಿ ಹಾಲು ಉಗ್ಸೋದು ಯಾಕೆ? ಲಕ್ಷ್ಮಿ ಬರಲಿ ನಮ್ಮ ಮನೆಗೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ನೀವು ಹೇಳೋದಿಲ್ವ ಆ ಶ್ಲೋಕವ? ಅದನ್ನು ಹೇಳ್ತಾ, ಅದಕ್ಕಾಗಿ ಮೊದಲನೇದಾಗಿ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ. ಲಕ್ಷ್ಮಿ ಎಲ್ಲಿದ್ದಾಳೆ? ಸಮುದ್ರ. ಯಾವ ಸಮುದ್ರ? ಹಾಲಿನ ಸಮುದ್ರದಲ್ಲಿ ಇದ್ದಾಳಂತೆ ಅವಳು ಇರೋದೇ ಹಾಲಿನ ಸಮುದ್ರ. ನಾವು ಸುಮಾರು ಸಮುದ್ರ ಕೇಳಿದ್ದೇವೆ, ಅರಬ್ಬಿ ಸಮುದ್ರ, ಅದು ಇದು ಎಲ್ಲ ಕೇಳಿದ್ದೇವೆ. ಹಾಲಿನ ಸಮುದ್ರ ಕೇಳಿದ್ದೇವ್ಯಾ? ಅದು ವೈಕುಂಠ ಲೋಕದಲ್ಲಿ ಇದೆಯಂತೆ ಹಾಲಿನ ಸಮುದ್ರ. ಹಾಗಾಗಿ ಅಲ್ಲಿ ಇರ್ತಾಳೆ ಅವಳು. ಅಲ್ಲಿ ಹಾಗಾಗಿ ಆ ಹಾಲು ಉಗ್ಸೋ ಪದ್ಧತಿ, ಅದಕ್ಕೆ ಮಹಾಲಕ್ಷ್ಮಿ. ಹಾಲು ಉಗ್ಸಬೇಕು. ಆ ಹಾಲು ಉಗ್ಸೋದ್ರಿಂದ ಏನಾಗ್ತದೆ? ನಮ್ಮ ಮನೆಯಲ್ಲಿ ಲಕ್ಷ್ಮಿ ತುಂಬಿ ತುಳುಕಾಡ್ತಾ ಓಡಾಡ್ತಾ ಇರಬೇಕು. ನಮ್ಮ ಮನೆಯಲ್ಲೇ ಇರಬೇಕು, ಹೊರಗಡೆ ಹೋಗಬಾರ್ದು. ಅದಕ್ಕೋಸ್ಕರವಾಗಿ ನಾವು ಹಾಲನ್ನು ಉಗ್ಸತಕ್ಕಂಥದ್ದು. ಹಾಲಿನಲ್ಲಿ ಯಾವ ರೀತಿ ಎಷ್ಟು ನಮಗೆ ಏನೇನು ಬೇಕೋ ಅದಕ್ಕೆ ಹಾಲು ಅಮೃತ. ಅದು ಅಮೃತ. ನಾವು ಕುಡಿದಿದ್ದೇವೋ ಇಲ್ಲ, ಆದರೆ ಹಾಲು ಕುಡಿದ್ರೆ ಅದೇ ಅಮೃತ. ಎಲ್ಲ ರೀತಿಯಲ್ಲಿ ಸಣ್ಣ ಮಗುವಿಂದ ಹಿಡಿದು ಎಲ್ಲರಿಗೂ ಕೂಡ ಆ ಹಾಲು ಹೇಳತಕ್ಕಂಥದ್ದು ತುಂಬ ಮುಖ್ಯವಾಗಿ ಪೌಷ್ಟಿಕಾಂಶವನ್ನು ಶರೀರಕ್ಕೆ ಕೊಡತಕ್ಕಂಥದ್ದು. ಹಾಗೆ ಬುದ್ಧಿ ಚುರುಕಾಗಿರತಕ್ಕಂಥದ್ದು. ಅದಕ್ಕೆ ಹಸುವಿನ ಹಾಲು ಕುಡಿಬೇಕಂತೆ. ಬುದ್ಧಿ ಚುರುಕಾಗ್ತದೆ, ನೆನಪಿನ ಶಕ್ತಿ ಬೆಳವಣಿಗೆ ಆಗ್ತದೆ.
ಪ್ರೋಟೀನ್ ಇದೆಲ್ಲ ಏನು ಆ ಪೋಷಕಾಂಶಗಳು ಇವೆಲ್ಲವೂ ಕೂಡ ಶರೀರಕ್ಕೆ ಸಿಗತಕ್ಕಂಥದ್ದು. ಅದಕ್ಕಾಗಿ ನಾವು ಮನೆಯಲ್ಲಿ ಹಸು ಸಾಕಬೇಕು, ಗೋ ಸೇವೆ ಮಾಡಬೇಕು. ಗೋ ಸೇವೆ ಮಾಡೋದು ಅದೇ ಲಕ್ಷ್ಮಿ, ಅದೇ ಕಾಮಧೇನು. ನಾವು ಗೋ ಸೇವೆ ಮಾಡೋದ್ರಿಂದಲೇ ನಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳಂತೆ. ಲಕ್ಷ್ಮಿ ನಮ್ಮ ಬರೋದಷ್ಟೇ ಅಲ್ಲ, ನಮ್ಮ ಮನೆಯಲ್ಲೇ ಇರ್ತಾಳೆ. ಅಲ್ಲಿ ಇರುವುದಷ್ಟೇ ಅಲ್ಲ, ನಮಗೆ ಮತ್ತು ಸಂಪತ್ತನ್ನು ಕೊಡ್ತಾಳೆ. ಯಾವ ರೀತಿ ಸಂಪತ್ತು ಕೊಡ್ತಾಳೆ? ಗೋ ಸೇವೆ ಮಾಡಿದ್ರೆ ನಮಗೆ ಆರೋಗ್ಯ ಕೊಡ್ತಾಳೆ, ಆಯುಷ್ಯ ಕೊಡ್ತಾಳೆ. ಅದೇ ಸಂಪತ್ತು. ಎಷ್ಟು ಸಂಪತ್ತಿದ್ರೂ ಆರೋಗ್ಯನೇ ಇಲ್ಲ ಅಂದರೆ ಮುಗಿದೋಯ್ತಲ್ಲಿ ಕತೆ. ಆಯುಷ್ಯ ಇಲ್ಲ ಅಂತಾದರೆ ನಾವು ನೋಡ್ತೇವೆ, ಎಷ್ಟೋ ನೋಡ್ತೇವೆ. ಅಲ್ಲೆಲ್ಲ ಹೋಗ್ತಾ ಇದ್ದಾರೆ, ಅವ್ರಿಗೆ ಹಾಗಾಗೋಯ್ತು, ಬೇಕಾದಷ್ಟು ಸಂಪತ್ತಿತ್ತು, ಅವರಿಗೆ ಆರೋಗ್ಯನೇ ಇಲ್ಲ ಅಂದರು. ಮತ್ತೊಬ್ಬರು ಪಾಪ ಅವ್ರಿಗೆ ಭೂಮಿ ಮೇಲೆ ಇಲ್ಲ ಅಂದರು. ಇವು ಎಲ್ಲವೂ ಕೂಡ ನಮಗೆ ಬರಬೇಕು ಅಂತಾದರೆ ನಾವು ಏನು ಮಾಡಬೇಕು ಅಂತಾದರೆ ಗೋ ಸೇವೆ ಮಾಡಬೇಕು. ಗೋ ಸೇವೆ ಮಾಡೋದ್ರಿಂದಲೇ ನಮ್ಮ ಮನೆಯಲ್ಲಿ ಲಕ್ಷ್ಮಿ, ಸ್ಥಿರ ಲಕ್ಷ್ಮಿ ಅಂತ ಕರಿತೇವೆ. ಅಷ್ಟಲಕ್ಷ್ಮಿ ಅವಳು, ಧನಧಾನ್ಯ ಸಕಲ ಸಂಪತ್ ಸಮೃದ್ಧಿ ಲಕ್ಷ್ಮಿ. ಅಷ್ಟಲಕ್ಷ್ಮಿಯರು ಕೂಡ ನಮ್ಮ ಮನೆಯಲ್ಲಿ ಇರ್ತಾರಂತೆ. ಹಾಗಾಗಿ ಹಾಲನ್ನು ನಾವು ಉಕ್ಕಿಸುವುದರಿಂದ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ವಾಸ ಇರತಕ್ಕಂಥದ್ದು ಯಾವತ್ತೂ ಕೂಡ. ಅದಕ್ಕಾಗಿ ನಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಬೇಕು ಅಂತಾದರೆ ಅವಳ ನಾವು ಸ್ಮರಣೆ ಮಾಡಬೇಕು, ಗೋ ಸೇವೆ ಮಾಡಬೇಕು. ಗೋ ಸೇವೆಯಿಂದಲೇ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ಇರ್ತಾಳೆ. ಇನ್ನು ಗುರುಗಳು ಗೃಹ ಪ್ರವೇಶದ ವೇಳೆ ನಾವು ಯಾಕೆ ಹಾಲನ್ನ ಉಕ್ಕಿಸ್ತೀವಿ ಅಂತ ತಿಳಿಸ್ಕೊಟ್ರು. ಇನ್ನು ಉಳಿದ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋಣ. ಗುರುಗಳೇ, ಉಳಿದ 6 ರಾಶಿಗಳ ಫಲಾನುಫಲಗಳನ್ನು ನೋಡೋದಾದ್ರೆ, ಇನ್ನು ತುಲಾರಾಶಿಯಲ್ಲಿರುವವರಿಗೆ ಸ್ವಲ್ಪ ವಸ್ತು ಕಳೆದು ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ಮರ್ತು ಹೋಗ್ಬಿಡೋದು. ಎಲ್ಲೋ ಯಾವುದೋ ಒಂದು ವಸ್ತು ಇಟ್ಟುಕೊಳ್ತೇವೆ, ಅದನ್ನು ನಾವು ಎಲ್ಲೋ ಬಿಟ್ಟು ಎಲ್ಲೋ ಫೋನು ಬಂತು, ಅಥವಾ ಫೋನನ್ನೇ ಅಲ್ಲಿ ಫೋನ್ ಬಿಟ್ಟಿಗೆ ನಾವೆಲ್ಲೋ ಹೋಗ್ಬಿಡ್ತೇವೆ. ಆದಷ್ಟು ಜಾಗ್ರತೆ. ಅಥವಾ ಆಭರಣ, ಯಾವುದೇ ವಸ್ತು ಇರ್ಬೋದು ಅಂತ ನಮಗೆ ಪ್ರತಿಯೊಂದು ವಸ್ತುನೂ ಕೂಡ ಮುಖ್ಯವಾಗಿರ್ತದೆ. ಅದೇ ಯಾವಾಗ ಗೊತ್ತಾಗ್ತದೆ? ಅದು ಇಲ್ಲದೆ ಹೋದಾಗ ಗೊತ್ತಾಗ್ತದೆ, ಇದ್ದಾಗ ಗೊತ್ತಾಗೋದಿಲ್ಲ. ಯಾವ ವಸ್ತು ಇರೋದಿಲ್ವೋ ಆವಾಗ ಅದರ ಬೆಲೆ ಗೊತ್ತಾಗ್ತದೆ. ಯಾವ ವಸ್ತು ಕಳೆದು ಹೋಗ್ತದೆಯೋ ಆವಾಗ ಅದ್ರ ಬೆಲೆ ಗೊತ್ತಾಗ್ತದೆ. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ನಮಗೆ ಸ್ವಲ್ಪ ಪಾರ್ಟಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಮಗೆ ದುಂದು ವೆಚ್ಚ ಆಗತಕ್ಕಂಥದ್ದು, ಆದಷ್ಟು ನಾವು ಅದರಿಂದ ದೂರ ಇರಬೇಕು ಇವತ್ತಿನ ದಿವಸ. ಹಾಗಾಗಿ ಕಾರ್ತವೀರ್ಯಾರ್ಜುನ ಜಪ ಮಾಡೋದರಿಂದ ತುಲಾರಾಶಿಯಲ್ಲಿರೋರಿಗೆ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಹಾಗೆ ವೃಶ್ಚಿಕ ರಾಶಿಯಲ್ಲಿರೋರು ದೈವಾನುಕೂಲ ಇರತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು, ಮನೆಯಲ್ಲಿ ಸ್ವಲ್ಪ ಸಂಸಾರದಲ್ಲಿ ಭಿನ್ನಾಭಿಪ್ರಾಯ ಯಾಕಂದರೆ ಭಿನ್ನಾಭಿಪ್ರಾಯ ಯಾಕೆ ಬರ್ತದೆ ಅಂತಾದರೆ ನಮಗೆಲ್ಲೋ ವ್ಯತ್ಯಾಸ ಆದಾಗ. ಯಾಕೆ? ಒಬ್ಬರಲ್ಲಿ ಹೊಂದಾಣಿಕೆ ಇದ್ದರೆ ಭಿನ್ನಾಭಿಪ್ರಾಯ ಇರುವುದಿಲ್ಲ, ಅಲ್ಲಿ ಏನೋ ಸಂಶಯ ಬಂತಂದರೆ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವು ಜಾಗ್ರತೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ವ್ಯಾಪಾರದಲ್ಲಿ ತೊಡಕಾಗತಕ್ಕಂಥದ್ದು, ಸ್ವಲ್ಪ ವ್ಯಾಪಾರದಲ್ಲಿ ಏನೋ ನಾವು ಖರೀದಿ ಮಾಡಲಿಕ್ಕೆ ಅಥವಾ ವ್ಯಾಪಾರ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಂತಂದರೆ ಸ್ವಲ್ಪ ತೊಡಕು ಬರತಕ್ಕಂಥದ್ದು ಇವತ್ತಿನ ದಿವಸ. ಬಂಧು ಮಿತ್ರರಿಂದ ಸಹಕಾರ ಸಿಗತಕ್ಕಂಥದ್ದು. ಹಾಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರೋರಿಗೆ ಆಪ್ತರಿಗಾಗಿ ವ್ಯಯ ಆಗತಕ್ಕಂಥದ್ದು. ಹಾಗೆ ರೋಗ ಬಾಧೆ ಬರತಕ್ಕಂಥದ್ದು, ಶತ್ರು ಕಾಟ ಇರತಕ್ಕಂಥದ್ದು, ಸಾಲ ನಾವು ಆದಷ್ಟು ಸಾಲವೇ ಶೂಲಕ್ಕೆ ಕಾರಣ, ಸಾಲವನ್ನು ಮಾಡಿಕೊಳ್ಳೇಬಾರದು. ಇನ್ನು ಗೋಮಾತೆಯ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಹಾಗೆ ಸಂಗಾತಿಯಿಂದ ಲಾಭ ಆಗತಕ್ಕಂಥದ್ದು. ಹಾಗೆ ವ್ಯಾಪಾರಿಗಳಿಗೆ ಲಾಭ ಆಗತಕ್ಕಂಥದ್ದು. ಸ್ವಲ್ಪ ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ. ಯಾಕಂದರೆ ನಮಗೆ ಅದಕ್ಕೆ ಏನು ಹೇಳಿದ್ದಾರೆ? ಊಟ ಬಲ್ಲವನಿಗೆ ರೋಗವಿಲ್ಲ. ಊಟ ನಾವು ಸರಿಯಾಗಿ ಮಾಡಿದ್ರೆ ನಮಗೆ ರೋಗ ಬರೋದಿಲ್ವಂತೆ. ನಮಗೆ ರೋಗ ಬರಬಾರ್ದು ಅಂದರೆ ಏನು ಮಾಡಬೇಕು?
ಊಟವನ್ನು ಹಿತವಾಗಿ ಮಿತವಾಗಿ, ಹಿತವಾಗಿ ಅಂದರೆ ಗೊತ್ತಾಯ್ತಲ್ಲ ಯಾವ ರೀತಿ ಹಿತ, ಶರೀರಕ್ಕೆ ಹಿತ ಇರಬೇಕು ಅಷ್ಟೇ, ನಾಲಿಗೆಗೆ ರುಚಿ ಇರಬಾರ್ದು. ಅಂದರೆ ಕರಿದ ಪದಾರ್ಥ ಇದನ್ನೆಲ್ಲ ನಾವು ಆದಷ್ಟು ದೂರ ಇಟ್ಟರೆ ನಮ್ಮ ಶರೀರ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ದುರ್ಗಾ ದೇವಸ್ಥಾನ, ಪಂಚಾಮೃತ ಅಭಿಷೇಕ ಮಾಡಿಸೋದ್ರಿಂದ ಅಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಸಿದ್ಧಿ ಆಗತಕ್ಕಂಥದ್ದು. ಪ್ರಯಾಣದಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ಬಂಧು ಮಿತ್ರರಲ್ಲಿ ಕಲಹ ಆಗತಕ್ಕಂಥದ್ದು. ನಿರ್ಗತಿಕರಿಗೆ ಅನ್ನದಾನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರೋರಿಗೆ ದೈವಾನುಕೂಲ ಇರತಕ್ಕಂಥದ್ದು, ಸಾಧು ಸಂತರ ದರ್ಶನ ಮಾಡತಕ್ಕಂಥದ್ದು, ಕ್ಷೇತ್ರ ದರ್ಶನ, ಹಾಗೆ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು, ಗಂಟಲು ನೋವು ಬರತಕ್ಕಂಥದ್ದು. ಹಾಗೆ ನಾಗ ಕವಚ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಯಾಕೆಂದರೆ ನಾವು ವಿಶೇಷವಾಗಿ ಯಾವುದೇ ರೀತಿಯಲ್ಲೂ ಕೂಡ ಭಯಪಡಬೇಕಾದ್ದೇನಿಲ್ಲ. ಭಕ್ತಿಯಿಂದ ಭಗವಂತನ ಸ್ಮರಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಎಲ್ಲ ರಾಶಿಯವರು ಕೂಡ ಶುಭ ಫಲವನ್ನು ಕಾಣಬಹುದು. ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನ ಬರ್ಸ್ಕೊಳ್ಬೇಕು, ಜಾತಕದ ವಿಶ್ಲೇಷಣೆಯನ್ನ ಮಾಡ್ಕೊಳ್ಬೇಕು, ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನ ನಿಗದಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ತದನಂತರ ಭೇಟಿಯಾಗಿ ಪರಿಹಾರವನ್ನ ಕಂಡ್ಕೊಳ್ಬಹುದು ಅಂತ ಹೇಳ್ತಾ ಇದಾಗಿತ್ತು ಇಂದಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.